ವಾಚ್ಯನಾಗಿರ್ತಕ್ಕ ಭಗವಂತ ಆನಂದ ಸ್ವರೂಪನಾಗಿಲ್ಲ ಅಂದ್ರೆ ಓಕೆ. ಆನಂದೋ ನ ಸ್ಯಾತ್ ಏಷ ಆಕಾಶಃ ಯದಿ ಆನಂದಃ ನ ಸ್ಯಾತ್ ಆಕಾಶ ಶಬ್ದವಾಚ್ಯನಾಗಿರ್ತಕ್ಕಂತಹ ಈ ವಸ್ತು ಆನಂದಮಯ ಆಗಿಲ್ಲ ಅಂದ್ರೆ ಜಗತ್ತನ್ನ ಪ್ರೇರಣೆ ಮಾಡುವುದು ಯಾವುದು? ಜಗತ್ತನ್ನ ಪ್ರೇರಣೆ ಮಾಡ್ತಾ ಇದ್ದಾನೆ ಭಗವಂತ ಆದ್ದರಿಂದ ಅವನು ಆನಂದ ಸ್ವರೂಪ ಆನಂದಮಯವಾಗಿಟ್ಟುಕೊಂಡು ಆನಂದಮಯವೇ ಆಗಿರಲಿ ದುಃಖ ಅದೇ ಭಗವಂತನಲ್ಲಿ ದುಃಖ ದೋಷಗಳು ಇಲ್ಲ ಅಂತ ಸ್ಪಷ್ಟ ನಿರನಿಷ್ಠೋ ನಿರವಧ್ಯ ಅಂತ ವೇದ ಪ್ರತಿಪಾದನೆ ಮಾಡ್ತಾರೆ. ನಾವಿಲ್ಲಿ ಕಲ್ಪನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ? ಭಗವಂತನ ಸ್ವರೂಪ ತಿಳಿಸ್ಕೊಡೋದು ಯಾವುದು? ಅನುಮಾನ ಮಾಡಲಿಕ್ಕಾಗುತ್ತಾ? ಭಗವಂತನ ಸ್ವರೂಪ ತಿಳಿಸ್ಕೊಡೋದು ನಮಗೆ ವೇದಗಳು. ಆ ವೇದಗಳು ಭಗವಂತನನ್ನ ದೋಷ ದೂರ ಅಂತ ಹೇಳ್ತಾರೆ. ನಿರನಿಷ್ಠೋ ನಿರವಧ್ಯ ಅಂತ ವೇದಗಳು ದೇವರನ್ನ ಸರ್ವದೋಷ ದೂರ ಅಂತ ಹೇಳ್ತಾರೆ. ಅದಕ್ಕೆ ತಾತ್ಪರ್ಯ ಹೇಳ್ತಾರೆ, ಎಲ್ಲೆಲ್ಲಿ ದೋಷ ಇದೆ, ಎಲ್ಲೆಲ್ಲಿ ಗುಣಗಳಿದೆ ಅಲ್ಲಲ್ಲಿ ದೋಷ ಇದೆ. ಅಡಿಗೆ ಮನೆಯಲ್ಲಿ ಒಲೆ ಹಚ್ಚಿದ್ರು ಅಂದ್ರೆ ಹೊಗೆ ಬಂತು ಅಂತ. ಹೊಗೆ ಬಂತು ಅಂದ್ರೆ ಏನಿದೆ? ಬೆಂಕಿ. ಎಲ್ಲೆಲ್ಲಿ ಹೊಗೆ ಇದೆ ಅಥವಾ ಎಲ್ಲೆಲ್ಲಿ ಬೆಂಕಿ ಇದೆ ಆದ್ದರಿಂದ ಅದು ವ್ಯಾಪ್ತಿ. ಗುಣವಿದ್ದಲ್ಲಿ ದೋಷ. ಆದ್ದರಿಂದ ದೇವರಲ್ಲಿ ಗುಣವೂ ಇಲ್ಲ ದೋಷವೂ ಇಲ್ಲ. ನಾವೇನ್ ಹೇಳ್ತೀವಿ? ದೋಷ ದೂರತ್ವವನ್ನ ಇಟ್ಟುಕೊಂಡು ಗುಣಪೂರ್ಣತ್ವ ಯಾಕಿರಬಾರದು? ದೇವರು ಸ್ವತಂತ್ರನಾದ್ದರಿಂದ ಅವನಿಗೆ ದೋಷವನ್ನ ದೂರ ಮಾಡಿಕೊಳ್ಳೋ ಸಾಮರ್ಥ್ಯ ಇದೆ. ವೇದಗಳು ಸ್ಪಷ್ಟವಾಗಿ ಹೇಳ್ತಾರೆ, ನಿರವತ್ಯ ದೋಷ ಇಲ್ಲ ಅಂತ ಅವನನ್ನ ಸ್ಪಷ್ಟವಾಗಿರ್ಬೋದು. ವೇದವನ್ನ ಪ್ರಶ್ನೆ ಮಾಡ್ತಾರೆ. ಯಾಕೆ? ವೇದವನ್ನ ಪೂರ್ವಾಗ್ರಹ ಬುದ್ಧಿ ಇಟ್ಕೊಂಡು ಯಾರು ಬರೋದಿಲ್ಲ. ನಮ್ಮ ದೇವರಿಗೆ ನಿರೂಪಣೆ ಮಾಡಬೇಕು ನಾವು ಅಂತ ಹೇಳಿ ಪೂರ್ವಾಗ್ರಹವಾದ ಬುದ್ಧಿಯನ್ನ ಇಟ್ಟುಕೊಂಡು ವೇದವನ್ನ ಯಾರೂ ರಚನೆ ಮಾಡಿಲ್ಲ. ಆದ್ದರಿಂದ ನಿತ್ಯವಾದ್ದರಿಂದ ವೇದ ಹೇಳಿದ್ದು ಪರಮ ಪ್ರಮಾಣ ಅಂತ ವೇದಗಳಲ್ಲಿ ಭಗವಂತನನ್ನ ಆನಂದಮಯ ಅಂತ ಹೇಳಿದ್ದಾರೆ ಬಿಟ್ಟರೆ ದೋಷಮಯ. ಅದು ಒಬ್ಬರಿಗೆ ಪ್ರೇರಣೆಯನ್ನು ಮಾಡಬೇಕಾದ್ರೆ ದುಃಖದಿಂದ ಕೂಡಿದೆ, ಅನೇಕ ದುಃಖದಿಂದ ಕೂಡಿದ್ರೆ ಬೇರೆಯವರ ದುಃಖವನ್ನು ನಾನೇ ಪರಿಹಾರ ಮಾಡ್ತೀನಿ. ನಾನೇ ದುಃಖ ಹೆಸರಲ್ಲಿ ಮುಳುಗ್ತಾ ಇದ್ದಾರೆ, ಪಕ್ಕದಲ್ಲಿ ಇನ್ನೊಬ್ಬ ನೀರಲ್ಲಿ ಮುಳುಗ್ತಿದ್ದಾರೆ. ನಿಮ್ ಶೈಲು ನಾನು ಕಾಪಾಡ್ತೀನಿ ಅಂತಂದ್ರೆ ನೀರು ಮೊದಲು ಮೇಲೆ ಬಾರಯ್ಯ, ಆಮೇಲೆ ಕಾಪಾಡ್ತಾನೆ. ಅವನೇ ಕಾಪಾಡ್ಕೊಳ್ಳಿಕ್ಕಾಗ್ತಾರೆ, ಬೇರೆಯವ್ರನ್ನೇ ಕಾಪಾಡ್ತಾನೆ. ಅದೇ ಪ್ರಶ್ನೆ. ಗೋಹ್ಯೇವಾನ್ಯಾತ್ ಪ್ರಾಣ್ಯಾತ್, ಭಗವಂತನಿಗೇನಾದ್ರೂ ದುಃಖ ಇದ್ದಲ್ಲಿ ಆನಂದೋ ಭಗವಂತನಿಗೇನಾದ್ರೂ ಕೂಡ ಆನಂದ ಇದ್ದೇ ಇದ್ದಲ್ಲಿ, ದುಃಖ ಇದ್ದಲ್ಲಿ ಜಗತ್ತನ್ನ ಪ್ರೇರಣೆ ಹೇಗೆ ಮಾಡ್ತಾನೆ? ಕ್ವಶನ್. ಆನಂದೋದಸ್ಯ ಭಗವಂತ ಆನಂದ ಆಗಲಿಲ್ಲ ಅಂದ್ರೆ ಅರ್ಥಾತ್ ದುಃಖಪೂರ್ಣನಾಗಿದೆ. ಜಗತ್ತಿನ ಪಾಲನ ಪೋಷಣ ಪ್ರೇರಣೆಯನ್ನು ಮಾಡತಕ್ಕಂತ ವ್ಯಕ್ತಿ ಯಾರು? ಜಗತ್ತು ಪಾಲನೆ ಪೋಷಣೆ ಮಾಡುವಂತಹ ವ್ಯಕ್ತಿಯಿಂದ ಕೂಡಿದೆ. ಆದ್ದರಿಂದ ಪಾಲನ ಪೋಷಣೆ ಪ್ರೇರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಭಗವಂತನೇ ಸಿದ್ಧ ಆಗಿದೆ. ಆ ಭಗವಂತ ಆನಂದಮಯ ಆಗಿರಬೇಕು. ಆದ್ದರಿಂದ ಆನಂದಮಯ ಆದ ವಿಕಾರ ಅಂತ ಭಗವಂತ ಆನಂದಮಯನಾಗಿದ್ದಾನೆ ಅನ್ನುವುದಕ್ಕೆ ಹೇತು ಏನು? ಜಗತ್ತನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ ಅನ್ನೋದೇ ಅದಕ್ಕೆ ಪ್ರಧಾನವಾಗಿರ್ತಕ್ಕಂತಹ ಹೇತು. ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ ಯಾವುದು?
ಪ್ರಮಾಣ ಇದೆ. ಶಬ್ದ ಅಂತ ಹೇಳಿದ್ರು. ಸಮುಚ್ಚಯ ಪ್ರಮಾಣ ವಾಕ್ಯಗಳ ಗುಂಪಿದೆ ಇಲ್ಲಿ. ಏನು ಪ್ರಮಾಣ ವಾಕ್ಯಗಳ ಗುಂಪಿದೆ ಅಂತಂದ್ರೆ ಓಂ ಮಾಂತ್ರವರ್ಣಿಕಮೇವ ಚೀಯತೆ ಮಂತ್ರವರ್ಣಿಕ. ಮಂತ್ರವರ್ಣಿಕ ಅಂತಂದ್ರೆ ಮಂತ್ರವರ್ಣ ಪ್ರಮಾಣ ವಾಕ್ಯಗಳು ಇದೆ. ವೇದ ಮಂತ್ರಗಳು ಕೂಡ ಇವನನ್ನ ಗುಣಪೂರ್ಣ ಅಂತಲೇ ಅತಃ ಮಂತ್ರವರ್ಣಿಕಂ. ಮಂತ್ರವರ್ಣಿಕ ಅಂದ್ರೆ ಮಂತ್ರವರ್ಣೋಕ್ತ ಅಂತ. ಮಂತ್ರವರ್ಣ ಅಂದ್ರೆ ಮಂತ್ರಗಳು. ಆ ಮಂತ್ರಗಳಿಂದ ಪ್ರತಿಪಾದ್ಯ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾನುಪಸ್ಥಿತೇತಿ. ಭಗವಂತನನ್ನು ಏನ್ ತಿಳ್ಕೊಳ್ಬೇಕು ನಾವು? ಸತ್ಯಂ ಜ್ಞಾನಾನಂದಂ ಬ್ರಹ್ಮ. ಇನ್ನೊಂದು ಪ್ರಮಾಣವಾಗಿ ಆಚಾರ್ಯ ಭಾಷೆಯಲ್ಲಿ ಕೊಡ್ತಾರೆ. ಸತ್ಯಂ ಜ್ಞಾನ ಆನಂದಂ ಬ್ರಹ್ಮ ಅಂತ ಇನ್ನೊಂದು ವಾಕ್ಯ ಇದೆ. ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಅಂತ ದೈತ್ಯ ಶಾಖೆ. ಆಚಾರ್ಯ ಇನ್ನೊಂದು ಶಾಖಾಂತರವಾದ ಪ್ರಮಾಣ ವಾಕ್ಯವನ್ನು ಕೊಡ್ತಾರೆ. ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ. ಅನಂತ ಅಂತ ಒಂದು ಕಡೆ, ಆನಂದ ಅಂತ ಒಂದು. ಆದ್ದರಿಂದ ಸ್ಪಷ್ಟವಾಗಿ ಪ್ರಮಾಣ ವಾಕ್ಯ ಮಾನವರ್ಣಿಕ ಸಮುಚ್ಚಯ ಅಂತ ಹಿಂದಿನ ಸೂತ್ರದಲ್ಲಿ ಹೇಳುತ್ತದೆ. ಪ್ರಮಾಣ ವಾಕ್ಯ ಅದನ್ನೇ ಮತ್ತು ಇಲ್ಲೂ ಕೂಡ ಸಮುಚ್ಚಯವಾಗಿ ಹೇಳ್ತಾರೆ. ಮಂತ್ರವರ್ಣಗಳು ಪರಮಾತ್ಮನ ಗುಣಪೂರ್ಣತ್ವವನ್ನು ಆನಂದವೇ ಮೊದಲಾಗಿರತಕ್ಕ ಅನಂತ ಗುಣಪೂರ್ಣತ್ವವನ್ನ ಸತ್ಯ ಇದಕ್ಕೆ ಏನಂತಾರೆ? ಸತ್ಯ ಅಂದ್ರೆ ಸತ್ಯ ಎನ್ನುವಂತಹ ಗುಣ ಇರಬೇಕು ಅಂತಿಲ್ಲ. ಅಸತ್ಯ ಅಲ್ಲ ಅಂತ ಯಾರು ಹೇಳೋದು? ಸತ್ಯ ಇಲ್ಲ ಅಂದ್ರೆ ಸತ್ಯನೇ ಸತ್ಯ ಅಲ್ಲ. ಸತ್ಯವಾದ ಗುಣವನ್ನ ಬೇಗ ಹೇಳ್ತಾ ಇದೆ ಅಂತ ಒಪ್ಪಿಬಿಟ್ರೆ ನಿರ್ಗುಣತ್ವ ಶ್ರುತಿಯಿಂದ ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ಬಿಡ್ತಾರೆ, ನಮಗೆ ಮುಖ್ಯವಾಗಿ ಎಲ್ಲ ವೇದಗಳನ್ನ ನಿರ್ಗುಣತ್ವ ಶ್ರುತಿಯಲ್ಲಿ ಅಲ್ವಾ ಮಾಯಾವಾದದ ಪ್ರಕಾರ ಎಲ್ಲ ವೇದಗಳೇನಿದೆ ಆ ಎಲ್ಲ ವೇದಗಳನ್ನ ನಿರ್ಗುಣ ಶ್ರುತಿಗೆ ಅನುಗುಣವಾಗಿ ಅರ್ಥ ಮಾಡಬೇಕು. ಅದಕ್ಕೆ ಅವ್ರೇನ್ ಮಾಡ್ಬಿಟ್ರು, ವೇದವನ್ನ ಎರಡು ಭಾಗ ಮಾಡಬೇಕು. ಆ ಎರಡು ಭಾಗ ಯಾವುದು ಅಂತಂದ್ರೆ ತತ್ವವೇದಕ ಅಂತ ಒಂದು ಭಾಗ, ಅತತ್ವವೇದಕ ಅಂತ ಇನ್ನೊಂದು ಭಾಗ. ಅತತ್ವವೇದಕ ಅಂತಂದ್ರೆ ಇವೆಲ್ಲ ಅತತ್ವವೇದಕವಾದ ಪ್ರಮಾಣವಲ್ಲ ನಿಮಗೆ. ಪ್ರಮಾಣವಲ್ಲ ಆ ನಿರ್ಗುಣನಾದವರು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಪ್ರಜ್ಞಾನಂ ಬ್ರಹ್ಮ ಇದೆಲ್ಲ ಏನಿದೆ ಪಂಚಮಹಾವಾಕ್ಯಗಳು ಅಂತ ಏನ್ ಹೇಳ್ತಾರೆ. ಆ ಪಂಚಮಹಾವಾಕ್ಯಗಳು ಮಾತ್ರ ತತ್ವವೇದ. ಈ ವೇದಗಳಲ್ಲಿ 5 ವಾಕ್ಯ ಮಾತ್ರ ಪ್ರಮಾಣ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಪ್ರಮಾಣ ಅಸತ್ವವೇದ. ಅವ್ರ ಪ್ರಕಾರ ತತ್ವವೇದಗಳು ವಾಕ್ಯಗಳು 5 ಸಿಕ್ಕಿದೆ. ಹೌದು. ನಾವು ಸಿದ್ಧಾಂತ ವಾಕ್ಯ ಅದೇ ಮೇಲ್ನೋಟ ಕೊಡುವಂತ ಅನಂತ ವೇದ ವೇದದಲ್ಲಿ 5 ಸಿಕ್ಕಿದೆ. ಹೌದು. ಸಿಕ್ಕಿದೆ ಅಂದ್ರೆ ಭಗವಂತನಲ್ಲಿ ಸ್ವಗತ ಭೇದವರ್ಜಿತ ಅನ್ನೋದು ಹೇಳ್ತಾ ಇರೋದು. ದೇವರ ಗಲಾಟೆ ಈಗ ಅಹಂ ಬ್ರಹ್ಮ ಅಸ್ಮಿ ಅನ್ನೋದೇ ಗಲಾಟೆ. ಅಹಂ ಅಂದ್ರೆ ನಾವು ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಅಂತ ಹೇಳ್ಬಿಡ್ತೀವಿ. ಆಚಾರ
ಕೂದಲು ಬೆಳೆಯುತ್ತೆ, ಕಣ್ಣು ಮೂಗುಗಳಲ್ಲಿ ಕೊಳೆ ಬರುತ್ತೆ. ನಮಗೆ ನಮ್ಮ ದೇಹದಲ್ಲಿ ಹೇಯವಾದ ಪದಾರ್ಥಗಳು, ಜೀವನದಲ್ಲಿ ಹೇಯವಾದ ದೋಷಗಳಿದೆ. ಭಗವಂತ ಅಹೇಯ, ಹೇಯತ್ವ ಅವಚರಾಚ, ಬಿಡಲಿಕ್ಕೆ ಯೋಗ್ಯವಾದದ್ದು ಭಗವಂತನಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಭಗವಂತನ ಹೇಳ್ತಿದ್ದಾರೆ ಅದರ ಅಂತ ಬ್ರಹ್ಮಾಂಡ ಪೂರ್ಣ ಅಂತ. ಅಸ್ಮಿ ಅಂದ್ರೆ ಮೂರು ಕಾಲಗಳಲ್ಲೂ ಇದ್ದಾನೆ ಅಂತ. ಅಸ್ಮಿನ್ ಇತ್ಯಾಸ್ಮಿನ ಸರ್ವಜೀವೇಷು ಸಂಸ್ಥಿತೇ ಪ್ರಮಾಣ ವಾಕ್ಯ. ನಿತ್ಯಕಾಲಿ ಎಂದೆಯಿಂದ ಇವತ್ತಿರ್ತಾರೆ, ನಾಳೆ ಇರ್ತಾರೆ. ವಿಕಾರಗಳಲ್ಲಿಯೂ ಒಂದೇ ರೀತಿ ಇರ್ತಕ್ಕಂಥವನು ಭಗವಂತ. ಆದ್ದರಿಂದ ಅವನಿಗೆ ಅಸ್ಮಿ ಅಂತ ಹೆಸರು. ಅದು ಬ್ರಹ್ಮಾಸ್ಮಿ ಅನ್ನೋದು ಮೂರು ದೇವರ ಹೆಸರುಗಳಾಗೋಯ್ತು. ಜೀವನದ ಬ್ರಹ್ಮ ವೆಂಕಟಾಯ ಅಂತ ಹೇಳ್ತಾರೆ. ಯಾವುದೋ ಒಂದು ವಾಕ್ಯ ಇಟ್ಕೊಂಡು ನೀವು ನೋಡೋದಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಸತ್ಯ ಅಂದ್ರೆ ಅಸತ್ಯವಲ್ಲ, ಜ್ಞಾನ ಅಂದ್ರೆ ಅವನು ಜ್ಞಾನ ಅಂದ್ರೆ ಅಜ್ಞಾನ ಅಲ್ಲ. ಅನಂತಂ ಶಾಂತ ಅಂತ್ಯದಿಂದ ಕೂಡಿದವನು ಅಲ್ಲ. ಆನಂದ ಅಂದ್ರೆ ಆನಂದ ಗುಣ ಇದೆ ಅಂತ ಅರ್ಥ, ದುಃಖ ಇಲ್ಲ ಅಂತ. ಸ್ಪಷ್ಟವಾಗಿ ವೇದ ಮಂತ್ರಗಳು ಅತ್ಯಂತ ಸ್ಪಷ್ಟವಾಗಿ ಭಗವಂತನನ್ನು ಹೀಗೆ ಹೇಳ್ತಾ ಇರ್ಬೇಕಾದ್ರೆ, ನೀವು ಇರುವ ಗುಣಗಳನ್ನ ಅಪರಾಧ ಮಾಡುವುದು. ದೋಷ ಅಂದ್ರೆ ದೋಷಗಳು ದುಷ್ಟಾನಿ ಅದೃಷ್ಟಕಲ್ಪ. ಕಣ್ಣಿಗೆ ಕಾಣ್ತಾ ಇರೋದನ್ನ ಇಲ್ಲ ಅಂತ ಹೇಳುದು. ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ, ಸಮರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಇದೇ ಅರ್ಥ ಮಾಡೋದು. ಆದ್ದರಿಂದ ಈ ಅದ್ವೈತಿಗಳು, ಮಾಯಾವಾದಿಗಳು ಅವರ ಬ್ರಹ್ಮವಸ್ತು ಅಂತ ಏನಂತ ಕರೀತಾರೆ, ನಮ್ಮಲ್ಲಿ ಎರಡೇ, ಇದು ಮೊಬೈಲ್ ಅಲ್ಲ. ಆದ್ದರಿಂದ ಬೇರೆ ಏನು ಆಗಿರ್ಬೇಕು, ಒಂದು ಸತ್ತಾಗಿರ್ಬೇಕು, ಇಲ್ಲ ಅಸತ್ತಾಗಿರ್ಬೇಕು. ಎರಡೇ ಪೂರ್ಣ ಇರಬೇಕು, ಇಲ್ಲ ಇರಬಾರ್ದು. ಇರೋದಕ್ಕೂ ಇಲ್ಲೇ ಇರೋದಕ್ಕೂ ವಿಲಕ್ಷಣವಾಗಿದೆ ಅಂದ್ರೆ ಒಂದ ಸದ್ವಿಲಕ್ಷಣ, ಇಲ್ಲ ಅಸದ್ವಿಲಕ್ಷಣ. ಮಾಯಾವಾದಿಗಳ ಬ್ರಹ್ಮ ಹಾಕಿದ್ದಾರೆ ಅಂದ್ರೆ ಹಿಂದೆ ಕೂಡ್ಸಕ್ಕಾಗಲ್ಲ. ಪ್ರಮಾಣ ಎಲ್ಲ ಯಾವುದೇ ಕಂಪನಿಗಳಿಲ್ಲ, ಪ್ರಮಾಣ ವಾಕ್ಯ ಎಲ್ಲ ಥಿಯರಿ. ಅವ್ರು ಏನ್ ಮಾಡಿಬಿಡ್ತಾರೆ ಅಂದ್ರೆ, ಸೂತ್ರ ಭಾಷ್ಯಕ್ಕೆ ಅವರು ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ಬೇಕಂದ್ರೆ ಮೊದಲು ನಮ್ಮ ಸಿದ್ಧಾಂತ ಹೀಗೆ ಅಂತ ಒಂದಿಷ್ಟು ಬರೆದು ಬಿಡ್ತಾರೆ. ಅಧ್ಯಾಸ ಇಲ್ಲದೆ ಇರೋದನ್ನ ಇದೆ ಅಂತ ಹೇಳೋದು. ಆರೋಪಿತ ಭಾಷ್ಯ. ಅಧ್ಯಾಸ ಅಂದ್ರೆ ಆರೋಪ ಮಾಡೋದು. ಯಾವುದು ಅಲ್ಲಿ ಇಲ್ಲ ಅದನ್ನಲ್ಲಿದೆ ಅಂತ ಸಮಾಚಾರ ನೋಡಿ. ಸೂತ್ರ ಉಚ್ಚತೆ ಅಷ್ಟೇ, ಒಂದೇ ಶ್ಲೋಕ ಮಂಗಳಾಚರಣೆ ಮಾಡಿ ಸೂತ್ರ ಹೇಗೆ ಅಂತ ಹೇಳಿ ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ ಶುರು ಮಾಡುವ ಸೂತ್ರ ಭಾಷೆ. ಮತ್ತೆ ಆ ಇಡೀ ಸೂತ್ರ ಭಾಷೆಯಲ್ಲಿ ಆಚಾರ್ಯರದ್ದೇ ಆದ ಸ್ವಂತ ಮಾತು ಅಂತ ಹುಡುಕಿದ್ರೆ ಒಂದ್ 2 ಪೇಜ್ ಸಿಗ್ಬೋದು. ಆಚಾರ್ಯ ಪ್ರಮಾಣ ವಿರುದ್ಧ ಈ ತರ ಅಷ್ಟೇ 2-3 ಎರಡೇ ಅಕ್ಷರ ಮಾತು. ಕೆಲವು ಸೂತ್ರಗಳಲ್ಲಂತೂ ಆಚಾರ್ಯರ ಮಾತೇ ಇಲ್ಲ, ಬರೀ ಪ್ರಮಾಣ ವಾಕ್ಯ. ಇವು ಹಂಗಲ್ಲ. ಸೂತ್ರ ಭಾಷ್ಯ ಆರಂಭ ಮಾಡೋದಕ್ಕೆ ಮೊದಲೇ ಒಂದು 20 ಪೇಜ್ ಬರೀತಾರೆ, ಅಭ್ಯಾಸ ಮಾಡ್ತಾರೆ. ತಲೆಯೊಳಗೆ ಬೇಸಿಕ್ ಫೌಂಡೇಶನ್ ಹಾಕ್ಬಿಟ್ಟು ನೀವು ನೋಡಿದ ಕಡೆ ಎಲ್ಲ ಅದಕ್ಕೆ ನಿರ್ಗುಣ ವಾದಿರಾಜ ಮಲ್ಲಿಕ ಬೈತಾರೆ. ಎಲ್ಲೆಲ್ಲಿ ನಿರ್ಗುಣ ಶಬ್ದ ಕಾಣುತ್ತೆ ಓಡ್ದು ಬಿಡ್ತಾರೆ. ಅವಿದ್ಯೆ ಅಂತ ಕೇಳ್ತಿದ್ರೆ ನಮ್ದೇ ಅಂತ ಓಡ್ಬಿಡ್ತಾರೆ. ಅವ್ರು ಏನಾಗ್ಬಿಟ್ಟಿದೆ ಅಂತಂದ್ರೆ
ಅವರ ಸಿದ್ಧಾಂತವನ್ನು ಸಮರ್ಥನೆ ಮಾಡಲಿಕ್ಕೆ ಬೇಕಾದ ವಾಕ್ಯಗಳು ಸಿಗಲ್ಲ. ಅದಕ್ಕೆ ಇರೋ ವಾಕ್ಯನೇ ಇಲ್ಲ ಅಂದ್ಬಿಟ್ರೆ ಫೌಂಡೇಶನ್ ಹಾಕ್ಬಿಡ್ತಾರೆ. ಜಗತ್ತು ಇದೆ ನಾನು ಮಾಡ್ತಾ ಇದ್ದೇನೆ, ನಾನು ಚಿಂತಾ ಇದ್ದೇನೆ, ನನ್ನ ದೋಷ ಇದೆ, ನನ್ನ ಸಂಸರ್ಗ ಇದೆ, ನಾನು ಕ್ರಿಯಾತ್ಮಕ, ಅದೆಲ್ಲ ಆತ್ಮನಲ್ಲಿ ಆರೋಪಗಳಾದ್ದರಿಂದ ಆರೋಪ ಆತ್ಮೆ. ಆತ್ಮನಲ್ಲಿ ಆರೋಪ. ಆರೋಪ ಅಂದ್ರೇನು? ಇಲ್ಲದೆ ಇರೋದನ್ನ ಇದೆ ಅಂತ ತಿಳ್ಕೊಳ್ಳೋದು. ಸಮುದ್ರ ತೀರಕ್ಕೆ ಹೋದ್ರೆ ಬೆಳಕು ಬಂತು, ಅದ್ರ ಮೇಲೆ ಬೆಳಕು ಬೆಳೀತಾ ಇದ್ದ ಹಾಗೆ ಅದೇನಂತ ಕಾಣುತ್ತೆ, ಹಳ್ಳಿಂದ ಹೊಳೆಯುತ್ತೆ. ಅದನ್ನ ಏನಕ್ಕೆ ಅಂತೀರಾ ನೀವು? ಬೆಂಕಿ. ಇದು ಬೆಳ್ಳಿ. ಶಕ್ತಿಯಲ್ಲಿ ರಜತದ ಆರೋಪ. ಇಲ್ಲದೆ ಇರುವಂತಹ ಬೆಳ್ಳಿಯನ್ನ ಕಣ್ಣಿಗೆ ಕಾಣ್ತಾ ಇದ್ದ ಕಪ್ಪೆ ಚಿಪ್ಪಿನಲ್ಲಿ ಆರೋಪ ಅಂತ ಮಾಡ್ಬೇಕಾದ್ರೂ ಒಂದು ವಸ್ತು ಸತ್ಯ ಆಗಿ ಯಾವುದರಲ್ಲಿ ಆರೋಪ ಮಾಡ್ತಾ ಇದ್ದೀರಿ ನೀವು? ಹಗ್ಗದಲ್ಲಿ ಹಾವು ಅಂತಾರೆ, ಅಲ್ಲಿ ಹಗ್ಗನೇ ಇಲ್ಲ. ಹಾವಿನ ಆರೋಪ ಎಲ್ಲಿ ಮಾಡ್ತೀರ ನೀವು? ಎಲ್ಲಿ ಮಾಡ್ತೀರ? ಆರೋಪ ಅಂತ ಮಾಡ್ಬೇಕಾದ್ರೂ ಅಧಿಷ್ಠಾನ ಇರಬೇಕು. ಆರೋಪ ಮಾಡ್ಬೇಕಾದ್ರೆ ಒಂದು ಅಧಿಷ್ಠಾನ ಇರಬೇಕು. ಹಾವು ಸುಳ್ಳೆ ಇರ್ಬೋದ್ರಿ, ಎಲ್ಲೋ ನೋಡಿದ ಹಾವಿನ ಜ್ಞಾನ. ಈ ಸರ್ಪ ನೋಡ್ತಿದ್ದ, ಇದು ಈ ರಜ್ಜು ನೋಡ್ತಾ ಇದ್ದ ನೋಡಿದ್ವಿ. ಹಾವು ಸುಳ್ಳು ಅಂತೀರಾ? ಇಲ್ಲಿ ಕಂಡದ್ದು ಸುಳ್ಳು ನಿಮಗೆ, ಆದ್ರೆ ಹಾವಿನ ಜ್ಞಾನ ಸುಳ್ಳಕ್ಕೆ. ಎಲ್ಲೋ ಹಾವು ನೋಡಿದ್ದೀರಿ, ನೋಡಿದ ಹಾವನ್ನ ಹಗ್ಗದಲ್ಲಿ ಆರೋಪ. ಆದ್ದರಿಂದ ಹಗ್ಗ ಸತ್ಯ, ಎಲ್ಲೋ ನೋಡಿದ ಹಾವು ಸತ್ಯ. ಆದ್ದರಿಂದ ಇಲ್ಲದೆ ಇರತಕ್ಕ ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾಗಿದೆ ವಾಸನೆ. ಸತ್ಯ ಆರೋಪ ಅಧಿಷ್ಠಾನ ಪೂರ್ತಿಗೆ ಆಗೋದಿಲ್ಲ. ಅದಕ್ಕೆ ಏನಂತಾರೆ, ನಮ್ಮದು ಪೂರ್ತಿ ಆಗದೆ ಇರುವಂತದ್ದೇ ನಮ್ಮ ಸಿದ್ಧಾಂತ. ಅದಕ್ಕೋಸ್ಕರವಾಗಿದ್ದರಿಂದ ಸಾಮಾನ್ಯವಾಗಿ ಈ ಬ್ರಹ್ಮಸೂತ್ರಗಳಲ್ಲಿ ಏನು ಶಂಕರ ಭಾಷ್ಯ ಇದೆ, ಅವರ ಆಲೋಚನೆಗಳಿದೆ, ಅದನ್ನ ಸಮಾಜ ಕೊಡಕ್ಕಾಗಲ್ಲ. ಅದಕ್ಕೋಸ್ಕರವೇ ಅವರ ಎಲ್ಲ ಭಾಷ್ಯಗಳು, ಪರಿಷತ್ ಭಾಷ್ಯ ಇರ್ಬೋದು, ಸೂತ್ರ ಭಾಷ್ಯ ಇರ್ಬೋದೆಲ್ಲ ವಿದ್ವಾಂಸರ ವಲಯದಲ್ಲೇ ತಿರುಗಾಡ್ತಾ ಇರುತ್ತೆ. ಪಬ್ಲಿಕ್ ಬರಲ್ಲ, ಪಬ್ಲಿಕ್ ಗೊತ್ತಾಗ. ಅದಕ್ಕೋಸ್ಕರ ಸ್ತೋತ್ರ ಸಾಹಿತ್ಯ, ಭಜಗೋವಿಂದ ಇತ್ಯಾದಿಗಳೆಲ್ಲ ಸಮಾಜಕ್ಕೆ ಬಂದು ಏನಾಗುತ್ತೆ, ಆನಂದೋದಕ ಅವರಿಗೆ ಏನು ಸ್ತೋತ್ರಗಳಿದೆ ನೋಡ್ರಿ. ಅದಕ್ಕೋಸ್ಕರವೇ ಭಾಷ್ಯಾದಿ ಗ್ರಂಥಗಳು ಪಬ್ಲಿಕ್ ಅಲ್ಲಿ ಯಾರು ಸಾಗಿಲ್ಲ. ವಿಲಕ್ಷಣ ವಸ್ತು ಬ್ರಹ್ಮ. ಅವರು ಸತ್ವವಲ್ಲ, ಅಸತ್ವವಲ್ಲ, ಸತ್ಯಗಳಿಗಿಂತ ವಿಲಕ್ಷಣನಾದವರು. ಆಚಾರ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಸರಸದ್ ವಿಲಕ್ಷಣ ಸರಸದ್ ವಿಲಕ್ಷಣ ವಿಲಕ್ಷಣ ಸರಸದ್ ವಿಲಕ್ಷಣ ವಿಲಕ್ಷಣ ಸರಸದ್ ವಿಲಕ್ಷಣ ವಿಲಕ್ಷಣ ಅಂತ ಮೇಲೆ ಹೋಗ್ತಾರೆ. ತಿಳಿಕಾಗೋದಿಲ್ಲ. ಅನವಸ್ಥಾ ದೋಷ ಕಂಡುಬಿಡುತ್ತದಕ್ಕೆ ಹೇಳ್ತಾರೆ. ಅನವಸ್ಥಾ ದೋಷ ಎಲ್ಲಿ ಸ್ಟಾಪ್ ಆಗೋದಿಲ್ಲ. ಎಣ್ಣಿಲ್ಲ, ಎಣ್ಲೆಸ್. ಅದೇ ಅರ್ಥ ಆಗ್ಬೇಕು. ಗುಣ ಸೇರ್ಕೊಂಡ್ಬಿಡ್ತಾರೆ. ಆದ್ದರಿಂದ ಪರಿಪೂರ್ಣ ಈಗ ನಿರ್ಗುಣತ್ವೇ ಬ್ರಹ್ಮದನ್ನು ನೋಡ್ತೀಯಾ ಅಂತಂದ್ರೆ ಅದಕ್ಕೊಂದು ಗುಣ ಬಂತು. ನಿರ್ಗುಣ ಅನ್ನೋದು ಒಂದು ಗುಣ ತಾನೆ. ಹೋಯ್ತಲ್ಲ. ಇನ್ನು ಮಂತ್ರವರ್ಣಿಕಮೇವ ಚ ಗೀಯತೆ. ಮಂತ್ರವರ್ಣಗಳು ಅತ್ಯಂತ ಸ್ಪಷ್ಟವಾಗಿ ಸತ್ಯಂ ಜ್ಞಾನವನಂತ ಬ್ರಹ್ಮ ಅಂತ ಹೇಳಿ ಬ್ರಹ್ಮ ವಸ್ತುವನ್ನ ನಿರೂಪಣೆ ಮಾಡ್ತಾ ಇದೆ. ಆದ್ದರಿಂದ
ಬಂದು ನಿಂತ್ಕೊಂಡ ಲಭ್ಯವಾಗಿರಲಿ ಆನಂದಮಯ ಶಬ್ದವಾಚಕ ಹೊರತು ಪ್ರಕೃತ್ಯಾದಿಗಳು ಚತುರ್ಮುಖಾದಿಗಳು ಯಾಕಾಗಬಾರದು? ಎಷ್ಟು ವಿತರಣೆ ಮಾಡ್ತಾರೆ, ಎಷ್ಟು ಸರ್ವೋತ್ತಮ ಅಂತ ಬಾಯಗಳು ಬಹಳ ಈಸಿ, ತುಂಬಾ ಈಸಿ. ಸಮರ್ಥನೆ ಮಾಡ್ಲಿಕ್ಕೆ ಕೂತಾದ್ರೆ ಗೊತ್ತಾಗೋದು ಕಷ್ಟ. ಅದೇ ವೇದವ್ಯಾಸದೇವರು ಬ್ರಹ್ಮಸೂತ್ರ ರಚನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಬುದ್ಧಿಯನ್ನು ಶಾರ್ಪ್ ಮಾಡ್ಬೇಕಂತ ಪ್ರಕೃತಿ ಬೇಡ. ಆನಂದಮಯ ಶಬ್ದವಾಚ್ಯವಾದದ್ದು ನಮಗೆ ಪ್ರಕೃತಿ ವಿಷ್ಣು ಬೇಡ. ಚತುರ್ಮುಖ ನನಗೆ ಇಷ್ಟಪಟ್ಟಿದೆ. ಇವರಿಗೆ ಗಣೇಶ, ಇವರಿಗೆ ಸ್ಕಂದ, ಇವರಿಗೆ ಸೂರ್ಯ, ಅವರಿಗೆ ದುರ್ಗಾದೇವಿ. ಯಾಕಾಗಬಾರದು? ಆನಂದಮಯ ಶಬ್ದವಾಚ್ಯ ವಿಷ್ಣುವೇ ಯಾಕೆ ಅಂದ್ರೆ ವೇದವ್ಯಾಸದೇವರು ಹೇಳ್ತಾರೆ, ಓಂ ಓಂ ಇತರಃ ಚತುರ್ಮುಖಾದಿ ದೇವತೆಗಳು ನ ಅಲ್ಲ. ಆನಂದಮಯಾದಿ ಶಬ್ದವಾಚ್ಯರು, ಜಗಚ್ಚೇಷ್ಟಕರು, ಸತ್ಯಜ್ಞಾನವನಂತಂ ಬ್ರಹ್ಮ ಇತ್ಯಾದಿ ಶ್ರುತಿ ಪ್ರತಿಪಾದ್ಯರು, ಮಾಂತ್ರವರ್ಣಿಕರು ಬ್ರಹ್ಮಾದಿ ದೇವತೆಗಳಲ್ಲ. ಯಾಕೆ? ಕುತಃ ಅಂತಂದ್ರೆ ಅನುಪಪತ್ತೇನೆ ಮೋಕ್ಷಗಮ್ಯವಾದ ತತ್ವಜ್ಞಾನಕ್ಕೆ ವಿಷಯವಲ್ಲ. ಬ್ರಹ್ಮದೇವರ ಜ್ಞಾನದಿಂದ ಮುಖ್ಯವಾಗುತ್ತೆ. ರುದ್ರದೇವರನ್ನ ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ. ಅನುಪಪತ್ತಿ ಅನ್ನೋದಿದೆ. ಯಾವ ಅನುಪಪತ್ತಿ? ವಾಸ್ತುಕಾಚಾರ್ಯ ಹೇಳ್ತಾರೆ ಇಲ್ಲಿ, ಮೋಕ್ಷ ಜನಕ ಜ್ಞಾನ ವಿಷಯತ್ವ ಅಯೋಗ ಅನುಪಪತ್ತಿ. ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಪ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮವನ್ನ ತಿಳಿದರೆ ಮೋಕ್ಷ ಬರುತ್ತೆ. ಬ್ರಹ್ಮವಿದಾಪ್ನೋತಿ ಪರಂ ಆರಂಭ ಮಾಡಿದ್ರೆ ಅಲ್ಲಿ ದೇವರನ್ನ ತಿಳ್ಕೊಂಡ್ರೆ ಏನಾಗುತ್ತೆ? ಮೋಕ್ಷ ಬರುತ್ತೆ. ಹಾಗಾದ್ರೆ ದೇವರು ಯಾರು? ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಅವನು ಎಲ್ಲಿದ್ದಾರೆ? ಗುಹಾಯ ಪರಮೇ ವ್ಯೋಮನ್ ಹೃದಯಾಕಾಶದಲ್ಲಿ ಸನ್ನಿಹಿತನಾಗಿದ್ದಾರೆ. ಎಷ್ಟು ಚೆನ್ನಾಗಿ ಬಿಲ್ಡಪ್ ಮಾಡ್ತಾರೆ ನೋಡಿ. ವಾಕ್ಯಾರ್ಥ ಅದ್ಭುತ ಇದೆ. ಭಾಷ್ಯ ತತ್ವಪ್ರಕಾಶಕ ಇಟ್ಕೊಂಡ್ರೆ ಅರ್ಥ ಇಲ್ಲ. ಚಂದ್ರಿಕಾ ಹೋಗ್ಬಿಟ್ಟು ಕೂಡ ಪ್ರತಿ ಸೂತ್ರಗಳಿಗೆ ಸೂತ್ರಂ ಪ್ರಕಾಶ್ಯಕ್ಕೆ ಘಟನೆಮಯ ಸ್ವೀಯಾತ್ಮ ಪಕ್ಷಯ ಸಮ್ಯಕ್ ವಿಧಾನಿರುವಂತ ಸೂರಯ. ಪೂರ್ವ ಪಕ್ಷವನ್ನ ಸೂಪರ್ ಆಗಿ ಬಿಲ್ಡಪ್ ಮಾಡ್ತಾರೆ ಚಂದ್ರಿಕಾರಾಯ. ಮೊದಲು ಪೂರ್ವ ಪಕ್ಷ ಗಟ್ಟಿ ಮಾಡಿ ಹೀಗೆ ಹೇಳಿದ್ರೆ ಅದಿಲ್ಲ. ಅದಕ್ಕೋಸ್ಕರವೇ ನ್ಯಾಯಾಂಗಾದಿ ಗ್ರಂಥಗಳಿಗಿಂತಲೂ ಅತ್ಯಂತ ಕಠಿಣವಾದಂತಹ ಗ್ರಂಥ ಯಾವುದು? ಪಾರಾಯಣ ಮಾಡೋ ಕಷ್ಟ. ಅಭೇದ ಅಲ್ಲ, ಪಾರಾಯಣ ಮಾಡೋದಕ್ಕೂ ಕಷ್ಟ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಇತರ ಸೂತ್ರ ಭಾಷೆಗಳ ಪ್ರಮೇಯ ಜ್ಞಾನ ಕಡಿಮೆ. ಮೇಲಾಗಿ ಮೀಮಾಂಸಾ